ವೆಲ್ಕಮ್ ಬ್ಯಾಕ್ ಟು ವಿದ್ಯಶ್ರೀಸ್ ಲಾಗ್. ಸೊ ಇದಾಗಿರುತ್ತೆ ತುಳಸಿ ಹಬ್ಬದ ಲಾಗು. ಸೊ ಇವತ್ತು ತುಳಸಿ ಹಬ್ಬ. ಸೊ ನೋಡಿ ನಮ್ಮ ಮನೇಲಿ ತುಳಸಿ ಹಬ್ಬದಲ್ಲಿ ಗಿಡ ಯಾಕೋ ಒಂಥರ ಬಾಡ್ಕೊಂಡಂಗೆ ಆಗೋಗ್ಬಿಟ್ಟಿದೆ. ಸೊ ಅಂದರೆ ಒಂದು ಸ್ವಲ್ಪ ವಯಸ್ಸಾಗಿದೆ ಅದಕ್ಕೂ, ಆಲ್ಮೋಸ್ಟ್ 2-3 ಇಯರ್ಸ್ ಗಿಡ ಇದು. ಆ್ಯಂಡ್ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ, ಇನ್ನೂ ರೆಡಿ ಮಾಡ್ತಾಯಿದ್ದೀನಿ. ಅತ್ತೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ಎಲ್ಲ ನೀಟಾಗಿ ತೊಳೆದೆಲ್ಲ ರೆಡಿ ಮಾಡಿದ್ದೀನಿ. ಬೆಳಗ್ಗೆನೇ ಅತ್ತೆ ತೊಳ್ಕೊಟ್ಟಿದ್ರು ಬಾಗಿಲೆಲ್ಲ. ಸೊ ಈಗ ಈ ಥರ ರೆಡಿ ಮಾಡಿದ್ದೀನಿ. ಇನ್ನೂ ಒಂದಷ್ಟು ರೆಡಿ ಮಾಡೋದಿದೆ. ಸೊ ಪಾತ್ರೆ ಎಲ್ಲ ವಾಶ್ ಆಗಿದೆ, ಅದನ್ನೆಲ್ಲ ಎತ್ತಿಡಬೇಕು. ಆ್ಯಂಡ್ ನಮ್ಮ ರೋಡಲ್ಲಿ ಇದೇ ದೊಡ್ಡ ಹಬ್ಬ ಥರ ಸೆಲೆಬ್ರೇಷನ್ ಮಾಡ್ತಾರೆ ನೋಡಿ. ರೋಡೆಲ್ಲ ತೊಳೆದು ರಂಗೋಲಿಗಳೆಲ್ಲ ಹಾಕಿ, ನಮ್ಮನೆ ರಂಗೋಲಿ ನೋಡಿ, ಭಾರತಿ ಆಂಟಿ ಈ ಥರ ರಂಗೋಲಿ ಹಾಕಿದ್ದಾರೆ. ಇವತ್ತು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಇಲ್ಲೆಲ್ಲ. ಸೊ ಇವರು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಇನ್ನೂ ರಂಗೋಲಿ ಎಲ್ಲ ಇನ್ನೂ ಈಚೆ ಕಡೆಗೆ ಬಂದಿಲ್ಲ, ಎಲ್ಲ ಇನ್ಮೇಲೆ ಶುರು ಮಾಡ್ತಾರೆ. ಆಲ್ಮೋಸ್ಟ್ 6 o'clock ಮೇಲೆ ಅಲ್ವಾ ಮಾಡೋದು. ಸೊ ಹಾಗಾಗಿ ಆ್ಯಂಡ್ ಎಸ್, ಇವತ್ತಿನ ಲಾಗ್ನ ಶುರು ಮಾಡೋಣ. ತುಳಸಿ ಹಬ್ಬದ ಲಾಗು, ಯಾವ ಥರ ಡೆಕೋರೇಷನ್ ಮಾಡ್ತೀನಿ, ಯಾವ ಥರ ಪೂಜೆ ಮಾಡ್ತೀನಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಲಾಗ್. ಕೊಬ್ಬರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ಪ್ರಸಾದ ಮಾಡೋಣ ಅಂತ ಹೇಳ್ಬಿಟ್ಟು. ಅವಲಕ್ಕಿ ಅಲ್ವಾ, ಸೊ ಅವಲಕ್ಕಿಗೆ ತುರಿದಾಕೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬೆಟ್ಟದ ನೆಲ್ಲಿಕಾಯಿ ಕೂಡ ಎಲ್ಲ ಈ ಥರ ಹಚ್ಚಿಟ್ಟಿದ್ದೀನಿ. ಸೊ ಈ ಥರ ಹಚ್ಚಿಟ್ರೆ ಒಳಗಡೆ ಒಂಚೂರು ತೆಗೆದಿಟ್ರೆ ಇದ್ರ ಮೇಲೆ ನೀಟಾಗಿ ತುಪ್ಪ ದೀಪನ ಕೂರಿಸ್ಬೋದು ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ಮಾಡಿಬಿಟ್ಟು ಈಗ ಟೀ ಟೈಮ್. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಣ್ಣು, ಬಾಳೆಹಣ್ಣು ಮತ್ತು ಎಲೆ ಅಡಿಕೆ, ಹೂವು, ಬ್ಲೌಸ್ ಪೀಸ್ಗಳು ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೃಷ್ಣ ಕೊಂಬೆ. ಸೊ ನಿನ್ನೆ ರಾತ್ರಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲಿಂದ ಬರುವಾಗಲೇ ತಂದಿಟ್ಬಿಟ್ಟಿದ್ದೆ ಕೊಂಬೆಗಳನ್ನ. ಸೊ ದೂರದಿಂದ ನೋಡೋಕ್ಕೆ ಮಾಮೂಲಿ ನೆಲ್ಲಿಕಾಯಿ ಥರ ಕಾಣಿಸುತ್ತೆ, ಇಲ್ಲ ಇದು ಬೆಟ್ಟದ ನೆಲ್ಲಿಕಾಯಿ ಇದೆ. ಸ್ವಲ್ಪ ಪಿಂದೆ ಅಂದರೆ ಚಿಕ್ಕ ಇನ್ನೂ ಎಳೆದು. ಆ್ಯಂಡ್ ಕೃಷ್ಣ ಸೊ ಈ ಥರ ಅರೇಂಜ್ ಆಗಿದೆ. ಈಗ ಅಲ್ಲಿಟ್ಟು ಪ್ಲೇಸ್ ಮಾಡಿ ಆಮೇಲೆ 6:40 ವೃಷಭ ರಾಶಿ, ರೋಹಿಣಿ ನಕ್ಷತ್ರದ ವೃಷಭ ಲಗ್ನ ಇರೋದು. ಸೊ ಆವಾಗ ಮಾಡೋಣ ಅಂತ ಹೇಳ್ಬಿಟ್ಟು 6:40 ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಟೀ ಕುಡಿತಾ ಇದ್ದೀನಿ. ಹೊರಗಡೆ ಎಲ್ಲ ರೆಡಿ ಮಾಡಿ ಒಂದು ಸ್ವಲ್ಪ ಫ್ಲವರ್ ಡೆಕೋರೇಷನ್ ಕೂಡ ಮಾಡಿ ಈಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಕೂಡ ರೆಡಿಯಾಗಿ ಬರಬೇಕು. ಸೊ ಫಸ್ಟು ಪ್ರಸಾದಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿ ಬಂದಿದ ತಕ್ಷಣ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು. ಸೊ ಈಗ ಅವಲಕ್ಕಿಗೆ ಬಾಳೆಹಣ್ಣೆಲ್ಲ ಹಾಕ್ಬೇಕಲ್ವ, ಸೊ ಅದನ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಅತ್ತೆ ಕೂಡ ಬಂದು ಅವರು ಕೂಡ ಕಾಫಿ ಕುಡಿದು ರೆಸ್ಟ್ ಮಾಡ್ತಾಯಿದ್ರು. ಸೊ ಅವರು ಫ್ರೆಂಡ್ ಮನೆಗೆ ಹೋಗಿದ್ರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲಿಗೆ ಹೋಗಿದ್ರು. ಸೊ ಫಸ್ಟು ಪ್ರಸಾದಕ್ಕೆ ನೈವೇದ್ಯಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಒಂದೊಂದು ಮನೇಲಿ ಬೂಂದಿನೂ ಕೊಡ್ತಾರೆ ಆ್ಯಂಡ್ ಒಂದು ಮನೇಲಿ ಸ್ವೀಟ್ ಕೊಡ್ತಾರೆ. ಸೊ ನಾವು ಅವಲಕ್ಕಿ ಕೊಡ್ತೀವಿ. ಸಂಜೆಯವ್ರು ಕೂಡ ಡ್ಯೂಟಿಯಿಂದ ಬಂದಿದ್ದರು. ಸೊ ಅವರೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೆಗೆದುಕೊಟ್ರು. ಸೊ ಈ ಥರ ಎಲ್ಲ ಪ್ಲೇಟ್ಸಲ್ಲೂ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ನೋಡ್ತಿರ್ಬೋದು. ಹಣ್ಣು ತಾಂಬೂಲಕ್ಕೆ ಕೊಡೋದು, ಮತ್ತು ಬೆಟ್ಟದ ನೆಲ್ಲಿಕಾಯಿ ದೀಪಗಳು, ಮತ್ತು ಮಡ್ಲಕ್ಕಿ ಇಡೋವಂಥದ್ದು, ಸ್ವೀಟ್ಸು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಪೂಜೆಗೆ ನೋಡಿ ಈ ಥರ ಎಲ್ಲ ಈ ಸಲ ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ಯಾವಾಗ್ಲೂ ಸೀರೆ ಥರ ಉಡಿಸ್ತಿದ್ದೆ ಆ್ಯಂಡ್ ಬ್ಲೌಸ್ ಪೀಸಲ್ಲಿ, ಬಟ್ ಈ ಸಲ ಬರೀ ಹೂದಲ್ಲೇ ಅಲಂಕಾರ ಮಾಡಿದ್ದೀನಿ. ಆ್ಯಂಡ್ ಈ ಸಲ ಜೋಗುಳೆ ಕೂಡ ತಂದಿದ್ದೆ ಅಲ್ವಾ, ಅಂದರೆ ಜೋಕಾಲಿ ಥರ ಕೃಷ್ಣನ ಅದ್ರ ಮೇಲೆ ಕೂಡ ಕೂರಿಸಿದ್ದೀನಿ. ಸೊ ಇನ್ನೇನಿದ್ರು ಪೂಜೆ ಶುರು ಮಾಡಬೇಕು, ಟೈಮೆಲ್ಲ ನೋಡಿಕೊಂಡು. 6:45 ಮೇಲೆ ನಾವು ದೀಪಗಳನ್ನೆಲ್ಲ ಹಚ್ಚಿ ಪೂಜೆನ ಶುರು ಮಾಡ್ತಾಯಿದ್ದೀನಿ. ಆ್ಯಂಡ್ ದೀಪ ಹಚ್ಚೋದಕ್ಕಂತೂ ಈ ಸಲ ಸರ್ಕಸ್ಸೇ ಮಾಡಿಬಿಟ್ಟೆ, ಬಿಕಾಸ್ ಗಾಳಿ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಗಾಳಿ ಒಂದು ಸ್ವಲ್ಪ ಜಡಿ ಥರನೂ ಇತ್ತು. ಸೊ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಒಂದು ಹಚ್ಚಿದ್ರೆ ಒಂದು ಆರ್ತಿತ್ತು, ಬಟ್ ಆದ್ರೂ ಕಷ್ಟಪಟ್ಟು ಈ ಥರ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟಿದ್ನಲ್ವ, ಸೊ ಹಾಗಾಗಿ ಹಚ್ಚಿದ್ದೀನಿ. ಸೊ ಈ ಥರ ಒಂದು ಹಾಗೆ ಬೆಟ್ಟದ ನೆಲ್ಲಿಕಾಯಿ ಕೂಡ ಅದು ತುಂಬಾ ಶ್ರೇಷ್ಠ ತುಳಸಿ ಪೂಜೆಗಂತೂ, ಬೆಟ್ಟದ ನೆಲ್ಲಿಕಾಯಿನ ತುಪ್ಪದ ದೀಪ. ಸೊ ಅದನ್ನು ಕೂಡ ಹಚ್ಚಿ ಈಗ ಪೂಜೆನ ಶುರು ಮಾಡ್ತಾಯಿದ್ದೀನಿ.
ಮಗಳೋಡ ಆ್ಯಂಡ್ ಲಲಿತಾ ಆಂಟಿ ಕೂಡ ಬಂದಿದ್ದರು. ಪೂಜೆ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಅವರು ಕೂಡ ಇದ್ದರು, ಬೇಗನೆ ಬಂದಿದ್ದರು. ಸೊ ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಪ್ರಸಾದ ಕೊಟ್ಟು ಆ್ಯಂಡ್ ಅವ್ರ ಆಶೀರ್ವಾದನೂ ಕೂಡ ತಗೊಂಡ್ವಿ. ಆ್ಯಂಡ್ ಹಾಗೆ ಒಂದಷ್ಟು ಫೋಟೋಸು ಕ್ಲಿಪ್ಪಿಂಗ್ ಕೂಡ ತೊಗೊಂಡ್ರಿ ಅವ್ರ ಜೊತೆನೇ. ಸೊ ಈಗ ಅಮ್ಮ ಅವ್ರಿಗೂ ಹೋಗಿ ಎಲ್ಲರಿಗೂ ಹೇಳ್ಬಿಟ್ಟು ಬರ್ತಾರೆ. ಸೊ ಅದಾಗಿದ್ದ ನಂತರ ನಾವು ಅವ್ರ ಮನೆಗೆ ಹೋಗ್ಬೇಕಾಗತ್ತೆ. ಸೊ ಈ ಥರ ಫೋಟೋ ಕ್ಲಿಪ್ಪಿಂಗ್ ಕೂಡ ತಗೊಂಡ್ವಿ. ಆ್ಯಂಡ್ ನೋಡಿ ಈ ಥರ ಎಲ್ಲ ಡೆಕೋರೇಷನ್ ಎಲ್ಲ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೆರಿ ಸಿಂಪಲ್ಲಾಗಿ ಬೇಗನೆ ಮಾಡಿದಂಥದ್ದು. ಬಿಕಾಸ್ ಹಿಂದಿನ ದಿನ ನಾವು ಟ್ರಿಪ್ಪಲ್ಲಿದ್ವಿ, ಮೈಸೂರು ಟ್ರಿಪ್ಗೆ ಹೋಗಿದ್ವಿ. ಸೊ ಆ ಟ್ರಿಪ್ಪಲ್ಲಿದ್ವಿ, ಬಂದು ಇದನ್ನೆಲ್ಲ ಪ್ರಿಪೇರ್ ಮಾಡಿ ಅಂತೂ ಆಗೋಗಿತ್ತು. ಸೊ ಎಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ನಾವು ಕೂಡ ಎಲ್ಲ ದೇವ್ರಿಗೆ ಆಶೀರ್ವಾದ ತಗೊಂಡು ಈಗ ಅರ್ಶಿನ ಕುಂಕುಮಕ್ಕೆ ಕರೆದು ಬರಬೇಕು. ಸೊ ಒಂದು 5 ಜನನ ಕರೆಯೋಣ ಅಂತ ಅಂದ್ಕೊಂಡಿದ್ವಿ. ಅಮ್ಮ ಆಂಟಿ ಕೂಡ ಇರಲಿಲ್ಲ, ಊರಿಗೆ ಹೋಗಿದ್ರು. ಆ್ಯಂಡ್ ಗೌರಮ್ಮ ಆಂಟಿ ಅವರೆಲ್ಲ ತುಂಬ ದೂರ ಡಿಸ್ಟೆನ್ಸ್ ಅವ್ರದ್ದು. ಸೊ ಅವರೆಲ್ಲ ನೆಕ್ಸ್ಟ್ ಡೇ ಬರ್ತಾರೆ. ಸೊ ಈ ಥರ ಎಲ್ಲ ಆಗಿತ್ತು. ಆ್ಯಂಡ್ ನೆಕ್ಸ್ಟು ನಮ್ಮ ಬಾಡಿಗೆ ಮನೆಯವ್ರಿಗೆಲ್ಲ ಹೇಳಿದ್ವಿ. ಸೊ ಅವರು ಕೂಡ ಬಂದಿದ್ದರು ಎಲ್ಲನೂ ದೇವರ ಆಶೀರ್ವಾದ ತಗೊಳಕ್ಕೆ. ಆ್ಯಂಡ್ ಇದು ನೋಡಿರ್ತೀರ ನನ್ನ ಲಾಗಲ್ಲಿ ಲಕ್ಷ್ಮಿ ಅಕ್ಕ, ಚೋಟು ಎಲ್ಲರೂ. ಸೊ ಗಣಪತಿ ಕೂರಿಸ್ತಾರೆಲ್ಲ ಇವರು ಕೂಡ ಬರ್ತಾರೆ ನಮ್ಮ ಮನೆಗೆ. ಸೊ ಇವ್ರಿಗೂ ಎಲ್ಲ ಅರಿಶಿನ ಕುಂಕುಮ ಕೊಟ್ಟು ಅವ್ರ ಮನೇಲೂ ಕೂಡ ಮಾಡಿದರು. ಸೊ ನಾನು ಅಲ್ಲಿಗೆ ಕೂಡ ಹೋಗಬೇಕಾಗಿತ್ತು. ಎರಡು ಸರಿ ಕೊಡ್ಸದೆ, 2 ಸರಿ ಯಾಕೆ ಹೋದ್ಮೇಲೆ ಭಾರತಿ ಆಂಟಿ ಕೂಡ ಬಂದರು. ಸೊ ಅವರು ಕೂಡ ದೇವರಿಗೆ ಅಂದರೆ ತುಳಸಿಗೆ ಅಕ್ಷತೆ ಎಲ್ಲ ಹಾಕಿ. ಸೊ ಇದರಲ್ಲಿ ಅಕ್ಷತೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇದು ತುಳಸಿ ಮದುವೆ ಅಲ್ವಾ. ಸೊ ಹಾಗಾಗಿ ಅಕ್ಷತೆ ಇಲ್ಲದೆ ಮದುವೆ ಹೇಗಾಗುತ್ತೆ. ಸೊ ಅಕ್ಷತೆ ಎಲ್ಲ ಹಾಕಿ ಅವರು ಕೂಡ ಪೂಜೆ ಎಲ್ಲ ಮುಗಿಸಿ ಈಗ ಅರಿಶಿನ ಕುಂಕುಮ ಇಟ್ಕೋತಾ ಇದ್ದಾರೆ. ಸೊ ನಮ್ಮ ಅತ್ತೆ ರೆಡಿ ಆಗೋದಕ್ಕೆ ಹೋದ್ರು. ಸೊ ಅವರು ಕೂಡ ಅರಿಶಿನ ಕುಂಕುಮಕ್ಕೆ ಹೋಗ್ಬೇಕಲ್ವಾ. ಸೊ ಹಾಗಾಗಿ ಅವರು ರೆಡಿ ಆಗೋದಕ್ಕೆ ಹೋದ್ವು. ಬರ್ತೀನಿ ಮಮ್ಮಿನ ಕಳಿಸಿದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಟ್ಟುತ್ತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಟ್ಟುತ್ತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾರತಿ ಆಂಟಿ ಮನೆಯದು ಒಳಗಡೆ ಕೂರಿಸ್ಬಿಟ್ಟವ್ರೆ. ಚೆನ್ನಾಗಿ ಮಾಡಿದಾರಲ್ವ ರಂಗೋಲಿ. ಯಾಕೆ ಹಳೆ ಬೃಂದಾವನ ಇಟ್ಟಿರಿ ಇನ್ನೂ ಸಖತ್ತಾಗಿ ಬಂದಿರೋದು. ಬೃಂದಾವನ ಇಟ್ಟಿರೋ ತಾನೆ. ಹಾಂ ಹಾಂ ನಾನು ಕರೆದ್ರೆ ನಾನು ಬಂದು ಎತ್ತಿ ಕೊಡ್ತಾರಲ್ವಾ. ಹಾಂ ಹಾಂ ಲಕ್ಷ್ಮಿ ಅಕ್ಕನ ಮನೆಯಲ್ಲಿ. ಯಾಕೋ ಮಲಗಿದ್ಯಾ?
ಎದ್ದೇಳು. ನಾನು ಅರ್ಶಿನ ಕುಂಕುಮಕ್ಕೆ ಹೋಗಿ ಬರೋಷ್ಟರಲ್ಲಿ ದೀಪ ಕೂಡ ಬಂದಿದ್ಲು. ಸೊ ಅವಳಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟು ಪ್ರಸಾದ ಕೊಟ್ಟು ಅವಳ ಜೊತೆನೂ ಕೂಡ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ಅಮ್ಮ ಹೆಂಡತಿ ಇರಲಿಲ್ವಲ್ಲ, ಹಾಗಾಗಿ ದೀಪ ಬಂದಿದ್ಲು ನಮ್ಮ ಮನೆಗೆ. ಸೊ ಅವರು ನಾಳೆ ಮಾಡ್ತಾರೆ, ಅಂದರೆ ನೆಕ್ಸ್ಟ್ ಡೇ ಮಾಡಿದ್ರು ತುಳಸಿ ಹಬ್ಬನ. ಅಷ್ಟು ಫೋಟೋಸ್ನೆಲ್ಲ ಆ್ಯಡ್ ಮಾಡಿದೆ. ಸೊ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಲ್ಲ. ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.